ನಾನು ನಿನ್ನೆ ರಾತ್ರಿ ನಮ್ಮ ಮನೆಯಲ್ಲಿ ಕೂತಿದ್ದೆ. ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನಮ್ಮ ಮನೆ ಮುಂದೆ ಪಟಾಕಿ ಹೊಡೆದು ಸಮರ್ಥ್ಗೆ ಜಯವಾಗ್ಲಿ, ಮಲ್ಲಿಕಾರ್ಜುನ್ಗೆ ಜಯವಾಗ್ಲಿ, ಪ್ರಭಾ ಮಲ್ಲಿಕಾರ್ಜುನ್ಗೆ ಜಯವಾಗ್ಲಿ ಅಂತ ಕೂಗಿ ಪಟಾಕಿ 7,800 ಚಿಲ್ಲರದಿಂದ ನಾವು ಸೋತಿದ್ವಿ 2023ರಲ್ಲಿ. ನಿನ್ನೆ ನಮ್ಮ ಅಂತರ ಕೇವಲ 5,750 ರೂಪಾಯಿ, 750ಕ್ಕೆ ಬಂದಿದೆ. ಅದರಿಂದ ನಮ್ಮೆಲ್ಲ ಕಾರ್ಯಕರ್ತರು ಬಹಳಷ್ಟು ಜನ ನಿನ್ನೆಯಿಂದ ಕಣ್ಣೀರು ಹಾಕಿದ್ದನ್ನ ನಾವೆಲ್ಲರೂ ಸಹಿತ ನಾವು ನೋಡಿದೆವು. ನಾವು ಇಷ್ಟು ಹೋರಾಟ ಮಾಡಿ ಕೆಲವೇ ಮತಗಳ ಅಂತರದಿಂದ ಸೋತಿದ್ದೀವಿ ಅಂತಕ್ಕಂಥದ ದುಃಖವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಇವತ್ತು ಸಹಿತ ನಮ್ಮ ಮನೆಗೆ, ನಮ್ಮ ಅಭ್ಯರ್ಥಿ ಮನೆಗೆ, ನಮ್ಮ ರಾಜನಹಳ್ಳಿ ಶಿವಕುಮಾರ್ ಮನೆಗೆ, ನಮ್ಮೆಲ್ಲ ಲೀಡರ್ಗಳು ಮನೆಗೆ ಹೋಗಿ ಕಣ್ಣೀರು ಹಾಕ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಿಂದ ನಾನು ನಿಮ್ಮ ಮುಖಾಂತರ ನಮ್ಮ ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯ ಎದೆಗುಂದು ಬೇಡ್ರಿ. ನಾವೆಲ್ಲರೂ ಸಹಿತ ಬಿಜೆಪಿಯ ಎಲ್ಲ ಮುಖಂಡರು ಸಹಿತ ನಾವು ನಿಮ್ಮ ಜೊತೆಗಿದ್ದೀವಿ, ಕಾರ್ಯಕರ್ತರ ಜೊತೆಗೆ. ನಿಮ್ಮ ಏನೇ ಕಷ್ಟ ಸುಖ ಏನೇ ಇರಲಿ, ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ. ಯಾವುದೇ ಕಾರಣಕ್ಕೂ ಸಹಿತ ಚುನಾವಣೆ ಫಲಿತಾಂಶ ಇವತ್ತು ನಮ್ಮ ವಿರುದ್ಧ ಬಂದಿದ್ರೂ ಸಹಿತ ನಾವು ಎದೆಗುಂದಲ್ಲ, ಕಾರ್ಯಕರ್ತರ ಜೊತೆ ಸದಾ ಇರ್ತೀವಿ ಅಂತಕ್ಕಂಥ ಮಾತನ್ನ ನಿಮ್ಮ ಮುಖಾಂತರ ನಮ್ಮ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಾನು ಸಹಿತ ನಿನ್ನೆ 4 ಚುನಾವಣೆ ಸೋತಿದ್ದೆ. ಆದರೆ ಕಾರ್ಯಕರ್ತರಿಗೆ ಆದಷ್ಟು ದುಃಖ ಮತ್ತಾರಿಗೂ ಆಗಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೂ ಬಂತು ನಿನ್ನೆ. ಯಾಕೆಂದ್ರೆ 98ರಲ್ಲಿ ನಮ್ಮ ಜಿ ಮಲ್ಲಿಕಾರ್ಜುನಪ್ಪನವರು ಅವತ್ತು ಸಹಿತ ಶಾಮನೂರು ಶಿವಶಂಕರಪ್ಪನ ಎದುರಿಗೆ ಸೋತಿದ್ರು. ಅವತ್ತು ಸಹಿತ ನನಗೂ ಸಹಿತ ಕಣ್ಣಲ್ಲಿ ನೀರು ಬಂದಿತ್ತು. ನಿನ್ನೆನೂ ಸಹಿತ ನಮ್ಮ ಶ್ರೀನಿವಾಸ ದಾಸ್ಕರಿಯಪ್ಪನವರು ಸೋಲಾದಾಗ ನನಗೂ ಸಹಿತ ಕಣ್ಣಲ್ಲಿ ನೀರು ಬಂತು. ಯಾಕೆಂದ್ರೆ ನಮ್ಮ ಕಾರ್ಯಕರ್ತರು ಯಾವುದಕ್ಕೂ ಆಸೆ ಪಡದಲೆ, ಹಣ ಅಧಿಕಾರ ಯಾವುದಕ್ಕೂ ಆಸೆ ಪಡದಲೆ ಸತತವಾಗಿ ಏನು 25 ವರ್ಷದಿಂದ ಎಷ್ಟೇ ಹಣದ ಪ್ರಭಾವ ಇದ್ರೂ ಸಹಿತ ನಮ್ಮ ಎದುರಾಳಿ ಪಾರ್ಟಿಯಿಂದ ಅವ್ರು ಯಾವುದಕ್ಕೂ ಸಹಿತ ತಿರುಗಿ ನೋಡ್ದಲೆ ಇವತ್ತು ನಮ್ಮ ಜೊತೆಗೆ ನಿಂತ್ಕೊಂಡು ಇಷ್ಟು ಗಟ್ಟಿಯಾಗಿ ಸುಮಾರು 63,830 ಓಟನ್ನು ಕೊಡಿಸಿದ್ದಾರೆ ಅಂದ್ರೆ ನಮ್ಮ ಕಾರ್ಯಕರ್ತರೇ ಗ್ರೇಟ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ನಾವು ನೋಡಿದೆ ನಮ್ಮ ಎದುರಾಳಿಯ ಚುನಾವಣೆ ಯಾವ್ಯಾವ ರೀತಿ ನಡೀತದೆ, ಯಾವ ರೀತಿ ನಡೆದಿದ್ದಾವೆ. ನಾನು 4 ಚುನಾವಣೆ ಎದುರಿಸಿರೋದ್ರಿಂದ ಇವತ್ತು ನಾವು ಸೋತಿದೀವಿ ಅಂದ ತಕ್ಷಣ ಏನ್ ಬೇಕಾದನ್ನು ಹೇಳಲಿಕ್ಕೆ ತಯಾರಿಲ್ಲ. ಹಣ ಬಲದಿಂದ ಗೆದ್ರು, ಆ ಬಲದಿಂದ ಗೆದ್ರು, ಈ ಬಲದಿಂದ ಗೆದ್ರು. ಗೆಲುವೇ ಯಾವ ರೀತಿ ಗೆಲುವಾದ್ರೂ ಗೆಲುವೇ ಅದು. ಅದರಿಂದ ಅದು ಚುನಾವಣೆ ತಂತ್ರಗಾರಿಕೆ ಅವ್ರು ಮಾಡಿದ್ದಾರೆ, ಗೆದ್ದಿದ್ದಾರೆ. ನಾನು ನಿನ್ನೆ ರಾತ್ರಿ ನಮ್ಮ ಮನೆಯಲ್ಲಿ ಕೂತಿದ್ದೆ. ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನಮ್ಮ ಮನೆ ಮುಂದೆ ಪಟಾಕಿ ಹೊಡೆದು ಸಮರ್ಥ್ಗೆ ಜಯವಾಗ್ಲಿ, ಮಲ್ಲಿಕಾರ್ಜುನ್ಗೆ ಜಯವಾಗ್ಲಿ, ಪ್ರಭಾ ಮಲ್ಲಿಕಾರ್ಜುನ್ಗೆ ಜಯವಾಗ್ಲಿ ಅಂತ ಕೂಗಿ ಪಟಾಕಿ ಹೊಡೆದು ನಾನು ಅವ್ರ ಸಂತೋಷ ಹೆಂಗ್ ಬೇಕಾದ್ರೂ ಆಚರಣೆ ಮಾಡಲಿ, ನನಗೇನು ಅದ್ರದ್ದೇನು ದುಃಖನೂ ಇಲ್ಲ, ಸಿಟ್ಟು ಇಲ್ಲ ಅವ್ರ ಮೇಲೆ. ನಾನು ನಿಮ್ಮ ಮುಖಾಂತರ ಆ ಕಾರ್ಯಕರ್ತರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮಗೆ ಸೋಲಾಗಿದೆ, ಆ ಸೋಲನ್ನು ಒಪ್ಕೊಂಡಿದ್ದೀವಿ. ಜನತೆ ಕೊಟ್ಟಂತ ತೀರ್ಪಿಗೆ ನಾವು ಒಪ್ಕೊಂಡಿದ್ದೀವಿ. ನಾನು ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಮುಖಂಡರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಯಾರದೇ ಬಾಲ ಹಿಡ್ಕೊಂಡು ರಾಜಕಾರಣಕ್ಕೆ ಬಂದಿಲ್ಲ. ನಮ್ಮಪ್ಪ MLA ಅಲ್ಲ, ನಮ್ಮ ಅಜ್ಜ MLA ಅಲ್ಲ, ನಮ್ಮ ಕುಟುಂಬದವ್ರು ಯಾರು ರಾಜಕಾರಣದಾಗ ಇಲ್ಲೇ ಇಲ್ಲ. ಅದೇ ರೀತಿ ನಮ್ಮ ರಾಜನಹಳ್ಳಿ ಶಿವಕುಮಾರ್, ಅವ್ರ ಅಪ್ಪನೂ MLA ಅಲ್ಲ, ಅವ್ರ ಅಜ್ಜನೂ MLA ಅಲ್ಲ, ಏನು ಅಲ್ಲ, ಅವರು ಸಹಿತ ಸಾಮಾನ್ಯ ಬಡ ಕುಟುಂಬದಿಂದ ಬಂದರು. ಅದೇ ರೀತಿ ನಮ್ಮ ಅಜಯ್ ಕುಮಾರ್, ಅವರು ಸಹಿತ ಸಾಮಾನ್ಯ ಬಡ ಕುಟುಂಬದಿಂದ, ಅವ್ರ ಅಪ್ಪನೂ MLA ಅಲ್ಲ, MP ಅಲ್ಲ, ಯಾವುದೂ ಅಲ್ಲ. ಶ್ರೀನಿವಾಸ ದಾಸ್ಕರಿಯಪ್ಪ, ಅವ್ರಪ್ಪನು MLA ಅಲ್ಲ, ಏನೇನು ಅಲ್ಲ. ನಾವೆಲ್ಲರೂ ಸಹಿತ ಸಾಮಾನ್ಯ ಬಡ ಕುಟುಂಬದಿಂದ ಬಂದವರು. ಪಕ್ಷದೊಳಗೆ ಪಕ್ಷ ಕೊಟ್ಟಂತ ಕೆಲಸಗಳನ್ನ ನಿಷ್ಠೆಯಿಂದ ಮಾಡಿ ಈ ಲೆವೆಲ್ಗೆ ಬಂದಂಥವ್ರು.
ಆಮೇಲೆ ನಮ್ಮಪ್ಪ ಯಾವುದು ಸಹಿತ ಸಂಸ್ಥೆನ ಹೊಡ್ಕೊಂಡಿಲ್ಲ. ನಮ್ಮಪ್ಪ ಶ್ರೀನಿವಾಸ್ ದಾಸ್ಕರಿಯರ ಅಪ್ಪ, ಅಜಯರ ಅಪ್ಪ, ರಾಜನಹಳ್ಳಿ ಶಿವಕುಮಾರ್ ಅಪ್ಪ ಯಾವುದೋ ಸಂಸ್ಥೆ ಹೊಡ್ಕೊಂಡು ಶ್ರೀಮಂತರಾಗಿ ಚುನಾವಣೆ ಮಾಡಿದಾರಲ್ಲ. ನಾವೆಲ್ಲರೂ ಸಹಿತ ಪ್ರಾಮಾಣಿಕವಾಗಿ ದುಡಿದು ಪಕ್ಷದ ನಿಷ್ಠಾವಂತರ ಕಾರ್ಯಕರ್ತರಾಗಿ ಪಕ್ಷ ಕೊಟ್ಟಂತ ಜವಾಬ್ದಾರಿಯನ್ನ ನಿಭಾಯಿಸಿ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತತೋ ಅವಾಗ ನಾವೇ ಅಭ್ಯರ್ಥಿಗಳು ಅನ್ನೋ ರೀತಿ ನಾವೆಲ್ಲರೂ ಕೆಲಸ ಮಾಡಿರೋದು. ಇವತ್ತಾಗ್ಲಿ ಇನ್ನು ಮುಂದಾಗ್ಲಿ ನಾನು ಹೇಳೋದು, ಯಾವತ್ತೂ ಸಹಿತ ಸೋಲಿಗೆ ಅಂಜಿ ಓಡೋಗವರಲ್ಲ. ಅದರಿಂದ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು, ಇವತ್ತು ನಾವೆಲ್ಲರೂ ಸಾಮಾನ್ಯ ಬಡ ಕುಟುಂಬದಿಂದ ಬಂದಂಥವ್ರು. ಇವತ್ತು ನಮ್ಮ ಎದುರಿಗೆ ಯಾವ್ಯಾವ ರೀತಿ ಚುನಾವಣೆ ಆಗಿದೆ ಅದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಹೋಗಲ್ಲ. ನಾನು ಚುನಾವಣೆ ದಿವಸ ಇವತ್ತು ಬಹಳ ಪ್ರಾಮಾಣಿಕತೆ ಬಗ್ಗೆ, ಬಹಳ ನಿಯತ್ತಿನ ಬಗ್ಗೆ, ಒಂದು ಲೋಟ ಚಾ ಕುಡಿದ್ರು ಸಹಿತ ಋಣ ಇಟ್ಕೋಬೇಕು ಅಂತಕ್ಕಂಥ ಹೇಳ್ತಕ್ಕಂಥ ಮಲ್ಲಿಕಾರ್ಜುನ್ ಕಾಂಗ್ರೆಸ್ಸು ಅವತ್ತು ಏನು ನಮ್ಮ ಚುನಾವಣೆ ಏನು ಅವಧಿ ಮುಗೀತು, ಇದು ಪ್ರಚಾರದ ಅವಧಿ ಮುಗೀತು, ಅದಾದ ಮೇಲೆ ಯಾರೇ ಆಗ್ಲಿ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮತದಾರರು ಮತ್ತು ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಬಿಟ್ಟು ಮತ್ತೆ ಯಾರು ಸಹಿತ ಇರಬಾರ್ದು ಅಂತಂದು ಹೇಳಿ ರೂಲ್ಸೇ ಇದೆ. ಅದು ಇದ್ರೂ ಸಹಿತ ಬಹಳ ಪ್ರಾಮಾಣಿಕ ಮಾತಾಡ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪ್ರತಿ ಬೂತಿಗೆ ಅಡ್ಡಾಡ್ತಾರೆ ಚುನಾವಣೆ ದಿವಸ. ಅಂದ್ರೆ ಅವ್ರಿಗೆ ಯಾವ ನಿಯತ್ತೈತಿ ಅಂತ ಕೇಳಲಿಕ್ಕೆ ನಾನು ಬಯಸ್ತೀನಿ. ಯಾವ ರೀತಿ ಚುನಾವಣೆ ಮಾಡಿದಿರಿ ನೀವು ಅಂತಕ್ಕಂಥದ್ದು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಅಭಿವೃದ್ಧಿಯಿಂದ ಗೆದ್ದೀವಿ, ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತು ಅಭಿವೃದ್ಧಿ ಮಾಡಿದಂತ ಮನುಷ್ಯ ಈ ರೀತಿ ಅಕ್ರಮಕ್ಕೆ ಯಾಕೆ ಹೇಳಿದೆಪ್ಪ ನೀನು? ಯಾಕೆ ಬಂದಿದ್ದೀನಿ ನೀನು ಒಬ್ಬ ಮಂತ್ರಿ? ಯಾರೋ ಆರ್ಡಿನರಿ ಮನುಷ್ಯ ಬಂದ್ರೆ ಅದು ಬಿಡ್ರಿ, ನಾನು ಹೇಳೋದು ಅದು ಬರಬಾರ್ದು, ಆರ್ಡಿನರಿ ಮನುಷ್ಯರಾದ್ರೂ ಬರಬಾರ್ದು. ಆದ್ರೆ ನೀನು ಒಬ್ಬ ಮಂತ್ರಿಯಾಗಿ, ಜವಾಬ್ದಾರಿ ಇರ್ತಕ್ಕಂಥ ಜಿಲ್ಲಾ ಮಂತ್ರಿಯಾಗಿ ಚುನಾವಣೆ ದಿವಸ ಪ್ರತಿ ಬೂತಿಗೆ ಅಡ್ಡಾಡ್ತಾ ಇದೆಯಲ್ಲ, ನೀನು ನಾಚಿಕೆ ಮಾನ ಬರೆಯೋದಿದೆಯಾ ಅಂತಕ್ಕಂಥದ್ದನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಇವತ್ತಿನ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು, ರಿಟರ್ನಿಂಗ್ ಆಫೀಸರ್ ಇರ್ಬೋದು, ನಾನೇ ಸ್ವತಃ ಫೋನ್ ಮಾಡಿದ್ದೇನೆ ಅವ್ರಿಗೆ. ನೋಡಿ, ಜಿಲ್ಲಾ ಮಂತ್ರಿ ಆದರು, ಅವರು ಬೇರೆ ಕ್ಷೇತ್ರದವರು, ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರು, ದಾವಣಗೆರೆ ಜಿಲ್ಲಾ ಮಂತ್ರಿ, ಅವರು ಈ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಾಗ ಬರಬಾರ್ದು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ ನಡೀತಾ ಐತಿ, ಬರಬಾರ್ದು, ಅವರಿಗೆ ನೀವು ಇಮ್ಮಿಡಿಯೇಟ್ ಅವರಿಗೆ ಅದನ್ನ ಹೇಳಿ ಅವ್ರನ್ನ ಇಲ್ಲಿಂದ ಹೋಗಕ್ಕೆ ಹೇಳ್ರಿ ಅಂತಂದ್ರೆ ಪೊಲೀಸ್ ವರಿಷ್ಠಾಧಿಕಾರಿ ಹೇಳ್ತಾರೆ ಅವ್ರದ್ದು ಲೊಕೇಶನ್ ಹಾಕ್ರಿ ನನಗೆ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಪ್ರಾಮಾಣಿಕದಿಂದ ಕೆಲಸ ಮಾಡಿದ್ದಾರೆ ಈ ಅಧಿಕಾರಿಗಳು ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತದೆ ನಾನು ಹೇಳಿ. ಅದೇ ರೀತಿ ರಿಟರ್ನಿಂಗ್ ಆಫೀಸರ್, ನಾನು ಕೂಡ್ಲೆ ಅಲ್ಲಿದ್ದ ಕಂಪ್ಲೇಂಟ್ ಬರ್ಕೊಂಡು ಅವ್ರ ಆಫೀಸಿಗೆ ಬಂದ್ರೆ ಸುಮಾರು 6 ಗಂಟೆ ತನಕ ಬಾಗ್ಲಾಕಿದ್ದಾರೆ ರಿಟರ್ನಿಂಗ್ ಆಫೀಸರ್. ಅಲ್ಲಿ ಒಂದು ಅರ್ಜಿ ತಗೊಳೋರ್ ಗತಿ ಇಲ್ಲ. ಎಷ್ಟು ನ್ಯಾಯಸಮ್ಮತವಾಗಿ ಚುನಾವಣೆ ನಡೆದಿದೆ ಅಂತಂದು ಇಲ್ಲಿ ಗೊತ್ತಾಗ್ತೈತಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಹೇಳೋದು. ಅದೇ ರೀತಿ ನಿನ್ನೆನೂ ಸಹಿತ ನಾನು ಜಿಲ್ಲಾಧಿಕಾರಿಗಳಿಗೆ ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ನೀವು ಒಬ್ಬ ಜಿಲ್ಲಾಧಿಕಾರಿನೋ ಯಾರು ನೀವು ಅಂತಕ್ಕಂಥದ್ದು ಕೇಳಲಿಕ್ಕೆ ಅನುಮಾನ ಹುಡ್ತಾ ಇತ್ತು ನನಗೆ. ಯಾಕೆಂದ್ರೆ ಇವತ್ತು ಏನು ಸ್ಟ್ರಾಂಗ್ ರೂಮ್ ಅಂತಂದು ಹೇಳಿ ಅಲ್ಲಿ ನಮ್ಮ ಮಿಷಿನ್ಗಳನ್ನ ಇಡ್ತಾರೆ, ವೋಟಿಂಗ್ ಮಿಷಿನ್ಗಳನ್ನ, ನೀವು ಅದ್ರ ಬೀಗ ಕಳೆದೈತಿ ಅಂತಂದು ಹೇಳಿ ಅದನ್ನ ಬೀಗ ಹೊಡೆಯನಿ ಕರ್ಕೊಂಬಂದು ಬೀಗ ಹೊಡೆಸ್ತೀರಿ ಅಂತಂದು ಹೇಳಿ ಅಂದ್ರೆ ನಿಮ್ಮಂತ ನಾಚಿಗೇಡಿನ ಜಿಲ್ಲಾಧಿಕಾರಿ ಯಾರಾದ್ರೂ ಇದಾರ ದಾವಣಗೆರೆಗೆ ಅಂತ ಕೇಳಲಿಕ್ಕೆ ನಾನು ಬಯಸ್ತೇನೆ. ಅದರಿಂದ ಇವತ್ತು ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ಇವತ್ತು ಯಾವ್ದೋ ಸಂಸ್ಥೆ ಕಟ್ಟಿದ್ದನ್ನ ಒಡ್ಕೊಂಡು ಶ್ರೀಮಂತಗಿರಿ ಮಾಡಿ ಚುನಾವಣೆ ಹೆಂಡತಿ MP, ತಾನು ಮಂತ್ರಿ, ಮಗ MLA, ಈ ರೀತಿ ದರ್ಪ ಇದು ಬಹಳ ದಿವಸ ನಡೆಯಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ಜನ ತಕ್ಕ ಪಾಠನ ಕಲಿಸ್ತಾರೆ. ಕೇವಲ ಇನ್ನು 2 ವರ್ಷಕ್ಕೆ ಮತ್ತೆ ಚುನಾವಣೆ ಬರ್ತೈತಿ. ಆದ್ರಿಂದ ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳೋದು ಇಷ್ಟೇ, ನೀವು ಯಾರೂ ಸಹಿತ ಎದೆಗುಂದ್ಬಾಡ್ರಿ. ನಾವೆಂದೂ ಸಹಿತ ಯಾವುದೇ ಸಂದರ್ಭದಲ್ಲಿ ನಿಮಗೆ ಏನೇ ತೊಂದರೆ ಆದ್ರೂ ಸಹಿತ ನಾವು ನಿಮ್ಮ ಜೊತೆಗಿರ್ತೀವಿ.
ಏನೇ ನಿಮ್ಮ ಕಷ್ಟ ಸುಖ ಇದ್ರು ಸಹಿತ ನಾವು ನಿಮ್ ಜೊತೆಗಿರ್ತೀವಿ, ನೀವು ಅಂಜಬಾಡ್ರಿ ಅಂತಕ್ಕಂಥ ಧೈರ್ಯವನ್ನು ಹೇಳ್ತಕ್ಕಂಥ ಕೆಲಸವನ್ನ ಇವತ್ತು ನಿಮ್ಮ ಮುಖಾಂತರ ನಮ್ಮ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಬಂಧುಗಳೇ,